45,000 ಫ್ಲವರ್ಸ್ಗೆ ಒಂದು ಫ್ಲವರ್ಗೆ 20 rupees ಅನ್ಕೊಂಡ್ರು 9 lakhs ಅಲ್ಲೇ ಆಯ್ತು. ಎಲ್ಲವನ್ನು ತೋರ್ಸಕ್ಕೆ ಅದೇನು ಕ್ರೋಮಾ. ಸೊ 3 ರಿಂದ 5 million ಅನ್ಕೊಂಡ್ರು ಅವ್ರಿಗೆ ಬರೋದು 5 lakhs. ಓಕೆನಾ. ಸೊ ಅವ್ರು ಇದಕ್ಕೆ ಖರ್ಚು ಮಾಡಿರೋದು ಡಬಲ್. ಅದೊಂದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಆಗ್ಬೇಕು ಅಂದ್ರೆ ಅದ್ರ ಹಿಂದ್ಗಡೆ ಸಾಕಷ್ಟು ಎಫರ್ಟ್ಸ್ ಅವ್ರು ಹಾಕಿರ್ತಾರೆ. ಸ್ಯಾಮ್ ಸಮೀರ್ ಅವರು ನಾನು ಏನು ಪರ್ಸನಲಿ ಪರಿಚಯ ಇಲ್ಲ. ಸೊ ಒಂದೆರಡು ಈವೆಂಟ್ ಅಲ್ಲಿ ಮುಖಾಮುಖಿ ಆಗಿರ್ಬೋದು, ಹಾಯ್ ಅಂದಿರ್ಬೋದು ಅಷ್ಟೇ. ಎಫರ್ಟ್ಸ್ ಅಂದ್ರೆ ಏನು ಅಂತ ತಿಳಿಸ್ಕೊಡ್ಬೇಕು ಅಂತ ನಾನು ಈ ವಿಡಿಯೋ ಮಾಡ್ಬೇಕು ಅನ್ಕೊಂಡೆ. ಸಾಲ ಮಾಡೋ ಇನ್ನೊಂದ್ ಮಾಡೋ ಮನೆ ಕಟ್ಟಿಸ್ತೀರಾ, ನೀವೇ ಹೋಗ್ಬಿಟ್ಟು ಇಟ್ಕೆ ಸಿಮೆಂಟ್ ಎಲ್ಲ ಹಾಕಿ ಪೇಂಟ್ ಹೊಡೆದು ಊರ್ದೇನ್ ಎಫರ್ಟ್ಸ್ ಎಲ್ಲ ಮನೇಲಿ ಎಲ್ಲ ಗಾರೆ ಕೆಲಸದವ್ರು ಕಟ್ಟಿರೋದು ಮನೆ ಅಂತಂದ್ರೆ ಹೆಂಗಿರುತ್ತೆ ನಿಮ್ಗೆ. ಸೊ ಅದಕ್ಕೋಸ್ಕರ ಮಾಡಿದೆ ಅಷ್ಟೇ. ಇನ್ನೇನು ಯಾರಿಗೂ ಬಕೆಟ್ ಹಿಡಿಯೋಕಲ್ಲ, ಇನ್ನೊಂದಕ್ಕಲ್ಲ, ಮತ್ತೊಂದಕ್ಕಲ್ಲ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಥ್ರಿಲ್ಲಿಂಗ್ ಟಾಕೀಸ್. ಸೊ ಸ್ವಲ್ಪ ಕೆಮ್ಮಿದೆ, ಸ್ವಲ್ಪ ವಾಯ್ಸ್ ಏನಾದ್ರು ಬೇರೆ ತರ ಇದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಕ್ಷಮಿಸಿ ಬಿಡಿ. ಏನ್ ವಿಷಯ ಅಂತ ನೀವು ನೋಡಿರ್ತೀರ ಥಂಬ್ನೇಲ್ ಅಲ್ಲಿ. ಸೊ ಏನು ನಿನ್ನೆ ಮುನಿದ ಟ್ರೆಂಡಿಂಗ್ ನಡೀತಾ ಇದೆ. ಸ್ಯಾಮ್ ಸಮೀರ್ ಅವರು ಒಂದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಬೊಕ್ಕೆ ಏನ್ ಮಾಡಿದ್ದಾರೆ, ಅದ್ರ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಸಾಕಷ್ಟು ಜನ ಪರ ವಿರೋಧ ಎಲ್ಲ ಮಾತಾಡ್ತಿದ್ದಾರೆ. ಸೊ ನಾನು ಎಲ್ಲ ಸುಮ್ನೆ ನೋಡ್ತಾ ಇದ್ದೆ, ನೋಡ್ಬಿಟ್ಟು ಇದ್ ಮಾಡಿದೆ. ಬಟ್ ಒಂದು ವಿಡಿಯೋ ಯಾರೊಬ್ರು ಹಾಕಿದ್ರು. ಅವರು ಏನ್ ಹಾಕಿದ್ದಾರೆ ಅಂದ್ರೆ, ನನ್ಗೆ ಈ ತರ ಹುಡುಗ ಬೇಡ ಅಂತ ಹೇಳಿ ಕ್ಯಾಪ್ಷನ್ ಅಲ್ಲಿ ಸ್ಯಾಮ್ ಸಮೀರ್ ಅವರು ಪ್ರಪೋಸ್ ಮಾಡ್ತಿರೋ ಸೀನು, ಅವರು ರೆಡಿ ಮಾಡ್ತಿರೋ ಸೀನು ಅದನ್ನ ಹಾಕಿದ್ರು. ಈ ತರ ಹುಡುಗ ಸಾಕು ಅಂತ ಇನ್ನೊಂದ್ ಯಾರೋ ಒಬ್ಬ ವ್ಯಕ್ತಿ ಒಂದು ಚಿಕ್ಕ ಬೊಕ್ಕೆನ ಅವರೇ ಕೈಯಾರೆ ಹೂಗಳನ್ನೆಲ್ಲ ಹಾಕಿ ಅದು ಬೊಕ್ಕೆ ತರ ರೆಡಿ ಮಾಡಿ ಅದನ್ನ ಹುಡುಗಿಗೆ ಪ್ರೆಸೆಂಟ್ ಮಾಡೋ ತರ ಒಂದು ವಿಡಿಯೋ ಇದೆ. ಸೊ ಅದನ್ನ ಹಾಕಿದ್ರು. ಸೊ ಫೈನ್, ಅವ್ರಿಗೆ ಅವ್ರ ಹೇಳ್ತಾ ಇರೋದ್ ಅರ್ಥ ಏನು, ನನಗೆ ಈ ತರ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋ ಹುಡುಗ ಬೇಡ, ಈ ತರ ಸಿಂಪಲ್ ಆಗಿ ಪ್ರಪೋಸ್ ಮಾಡಿದ್ರು ನನ್ಗೆ ಓಕೆ, ಈ ತರ ಹುಡುಗ ಸಿಕ್ಕಿದ್ರೆ ಸಾಕು ಅಂತ ಅವ್ರು ಹೇಳಿದ್ದಾರೆ. ಸೊ ಅದನ್ನ ಅಗ್ರಿ ಮಾಡ್ತೀವಿ, ಓಕೆ, ಇಲ್ಲ ಅಂತ ಹೇಳಲ್ಲ. ಬಟ್ ಅವ್ರು ಅದಕ್ಕೆ ಜಸ್ಟಿಫೈ ಕೊಡ್ತಾರೆ. ನನ್ ಕಾಮೆಂಟ್ಸ್ ನಾ ನೋಡಿದೆ, ಅದ್ರಲ್ಲಿ ಕೆಲವರೆಲ್ಲ ಸ್ಯಾಮ್ ಪರವಾಗಿ ಕಾಮೆಂಟ್ ಮಾಡಿರೋರಿಗೆ ಅವ್ರು ಜಸ್ಟಿಫೈ ಕೊಡ್ತಾ ಇದ್ದಿದ್ದೇನು ಅಂದ್ರೆ, ನಾನು ಅವ್ರದ್ದು ಏನು ದುಡ್ಡಿನ ಖರ್ಚಿನ ಬಗ್ಗೆ ಮಾತಾಡಿಲ್ಲ, ಇನ್ನೊಂದು ಮಾತಾಡಿಲ್ಲ, ಎಫರ್ಟ್ಸ್ ಬಗ್ಗೆ ಮಾತಾಡ್ತಾ ಇದೀನಿ ಸೊ ಅಂತ ಹೇಳಿದ್ರು. ಸೊ ಅಂದ್ರೆ ಅದ್ರ ಅರ್ಥ ಸ್ಯಾಮ್ ಮಾಡಿರೋದ್ರಲ್ಲಿ ಎಫರ್ಟ್ಸ್ ಇಲ್ಲ, ಸೊ ಅವ್ರ ಕೈಯಾರೆ ಮಾಡಿರೋದ್ರಲ್ಲಿ ಎಫರ್ಟ್ಸ್ ಇದೆ. ಇವಾಗ ನಾನು ಹೇಳ್ತೀನಿ ಏನು ಅಂದ್ರೆ, ಅವ್ರೇನು ವಿಡಿಯೋ ಹಾಕಿದಾರಲ್ಲ ಕೈಯಾರೆ ಮಾಡಿರೋ ಬಗ್ಗೆ, ಅದ್ರಲ್ಲೂ ಎಫರ್ಟ್ಸ್ ಇಲ್ಲ ಅಂತ ಹೇಳ್ತೀನಿ. ಹೆಂಗೆ ಗೊತ್ತಾ, ಅವರೇ ಕುತ್ಕೊಂಡು ಆ ಪ್ಲಾಸ್ಟಿಕ್ ಹೂನೋ ರಿಯಲ್ ಹೂನೋ ಗೊತ್ತಿಲ್ಲ ಅದ್ರಲ್ಲಿ. ಸೊ ಇನ್ ಕೇಸ್ ರಿಯಲ್ ಹೂ ಆಗಿದ್ರೆ ಅವರೇ ಅದನ್ನ ಬೆಳೆದು ಕಿತ್ಕೊಂಡ್ ಬಂದು ಅದು ಬೆಳೆಯೋರ್ಗು ಕಾದು ಅದನ್ನ ಕಿತ್ಕೊಂಡ್ ಬಂದು ಆಮೇಲೆ ಮಾಡಿ ಅದಕ್ ಬೇಕಾದಂತ ಬೊಕ್ಕೆಗೆ ಏನೇನ್ ಬೇಕು ಐಟಮ್ ನ ಅವರೇ ತಯಾರು ಮಾಡಿ, ಅವರೇ ಒಂದು ಪರ್ಫೆಕ್ಟ್ ಆಗಿ ಎಲ್ಲಾನು ಏನೇನ್ ಬೇಕೆಲ್ಲ ಅವರೇ ತಯಾರು ಮಾಡಿ ಆ ಒಂದು ಬೊಕ್ಕೆನ ಅವ್ರು ಕೊಟ್ರೆ ಅದ್ರಲ್ಲಿ ಎಫರ್ಟ್ ಇದೆ. ಇದೇನು ಎಲ್ಲಾ ಕಡೆಯಿಂದ ಬರುತ್ತೆ. ಇವಾಗ ಮಾರೋರು ಇರ್ತಾರೆ, ಹೋಗ್ಬಿಟ್ಟು ಇವರು ದುಡ್ಡು ಕೊಟ್ಬಿಟ್ಟು ತಗೊಂಡ್ ಬಂದ್ಬಿಟ್ಟು ಒಂದು ಬೊಕ್ಕೆನ ಗಿಫ್ಟ್ ಮಾಡಿದ್ದಾರೆ, ಅವ್ರ ಕೈಯಾರೆ ಮಾಡಿದ್ದಾರೆ. ಸೊ ಅದಕ್ಕೆ ಮೆಚ್ಚಬೇಕಿಲ್ಲ ಅಂತ ಹೇಳಲ್ಲ. ಆ ತರ ಲೆಕ್ಕ ಹಾಕಿದ್ರೆ ಸೊ ಅವ್ರದ್ರಲ್ಲೂ ಏನು ಎಫರ್ಟ್ಸ್ ಇಲ್ಲ. ಸೊ ದುಡ್ಡು ಕೊಟ್ಟಿದ್ದಾರೆ, ಅಲ್ಲಿ ಸಿಕ್ಕಿದೆ, ಇವ್ರು ಬಂದ್ಬಿಟ್ಟು ಬೊಕ್ಕೆ ಮಾಡುತ್ತೆ. ಇವಾಗ ಬೊಕ್ಕೆ ಮಾಡೋದು ಏನು ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ರೆ ಈಸಿ. ಸೊ ಬೊಕ್ಕೆ ಮಾಡ್ಬಿಟ್ಟು ತಗೊಂಡೋಗಿ ಕೊಡುತ್ತೆ, ಏನ್ ಎಫರ್ಟ್ಸ್ ಕಾಣುತ್ತೆ. ಸೊ ಎಫರ್ಟ್ಸ್ ಅನ್ನೋದು ನಾವ್ ಯಾವ ತರ ಮಾಡಿದೀವಿ ಅನ್ನೋದ್ರಲ್ಲ, ನಾವ್ ಎಷ್ಟು ಪ್ರೀತಿ ಮಾಡಿದೀವಿ ಅನ್ನೋದ್ರಲ್ಲಿ ಮುಖ್ಯ ಆಗುತ್ತೆ ನನ್ನ ಅನಿಸಿಕೆ. ಓಕೆನಾ. ಸ್ಯಾಮ್ ಅವ್ರ ಫಸ್ಟ್ ಆಫ್ ಆಲ್ ನಾನು ಹೇಳ್ಬಿಡ್ತೀನಿ, ನಾನೇನು ಸ್ಯಾಮ್ ಅವ್ರ ಅಭಿಮಾನಿ ಅಲ್ಲ, ನಾನು ಅವ್ರ ಕಟ್ಟ ಅಭಿಮಾನಿ ಅಲ್ಲ, ಬಟ್ ರೆಸ್ಪೆಕ್ಟ್ ಇದೆ ಅವ್ರ ಬಗ್ಗೆ. ಸೊ ಅವ್ರ ಕನ್ಸಿಸ್ಟೆನ್ಸಿ ಬಗ್ಗೆ, ಯಾಕಂದ್ರೆ ನಾವು ಕೂಡ ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ ಆಗಿರೋದ್ರಿಂದ, ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಕೂಡ ಬ್ಲಾಗ್ಸ್ ಕಂಟೆಂಟ್ ಅವರಷ್ಟು ಮಾಡದೇ ಇದ್ರು ಒಂದು ರೇಂಜ್ಗೆ ನಾವು ಮಾಡ್ತಾ ಇರೋದ್ರಿಂದ ಅದ್ರಲ್ಲಿರೋ ಕಷ್ಟ ಏನು, ಅದು ಹೇಗ್ ಮಾಡ್ಬೇಕು, ಅದೆಲ್ಲ ಹೇಗೆ ಇರುತ್ತೆ ಅಂದ್ಬಿಟ್ಟು ನಮಗ್ ಗೊತ್ತಿರುತ್ತೆ. ಸೊ ಹಾಗಾಗಿ ನಾನು ಮಾತಾಡ್ತಿದ್ದೀನಿ ಹೊರತು ಸ್ಯಾಮ್ ಅಭಿಮಾನಿಯಾಗಿ ಕಟ್ಟ ಅಭಿಮಾನಿಯಾಗಿಲ್ಲ. ನಾನು ಅವ್ರ ಬ್ಲಾಗ್ಸ್ ನ ಅಪರೂಪಕ್ಕೆ ನೋಡ್ತೀನಿ ಅಷ್ಟೇ. ಆದ್ರೆ ಈ ತರ ಸ್ಪೆಷಲ್ ಇವೆಂಟ್ಸ್ ಗಳು, ಸ್ಪೆಷಲ್ ಏನಾದ್ರು ಮಾಡ್ತಿರ್ತಾರಲ್ಲ, ಸೊ ಅಂತದೆಲ್ಲ ನೋಡ್ತೀನಿ. ನೋಡಿದಾಗ ನನಗೆ ಖುಷಿ ಆಗುತ್ತೆ. ಸೊ ಅದರಿಂದ ನಾವು ಸ್ವಲ್ಪ ಇನ್ಸ್ಪಿರೇಷನ್ ತಗೊಂಡೆಲ್ಲ ಮಾಡಿದೀವಿ. ಟಿಕ್ ಟಾಕ್ ಇಂದ ನೋಡ್ತಾ ಬಂದಿದ್ದೀನಿ ಅವ್ರ ವಿಡಿಯೋಸ್ ಗಳೆಲ್ಲ. ಸೊ ಹಂಗಾಗಿ ನಾನು ಮಾತಾಡ್ತಿದ್ದೀನಿ ಹೊರತು ನಾನು ಸ್ಯಾಮ್ ಅಭಿಮಾನಿಯಾಗಿ ಸ್ಯಾಮ್ ಪರವಾಗಿ ಮಾತಾಡಕ್ ಬಂದಿಲ್ಲ. ಓಕೆನಾ. ಅವ್ರ ಅಭಿಮಾನಿಗಳು ಸಾಕಷ್ಟು ಜನ ಅವ್ರನ್ನ ಡಿಫೆಂಡ್ ಮಾಡ್ಕೊಂಡಿದ್ದಾರೆ, ಅದು ಖುಷಿನೇ. ಬಟ್ ಇದ್ರ ಬಗ್ಗೆ ಸ್ವಲ್ಪ ಮಾತಾಡ್ಬೇಕು ಅಂತ ನನ್ಗೆ ಅನ್ನಿಸ್ತು. ಒಬ್ಬ ಕ್ರಿಯೇಟರ್ ಆಗಿ, ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ ಆಗಿ ನಾನ್ ಸ್ವಲ್ಪ ಇದ್ರ ಬಗ್ಗೆ ಮಾತಾಡ್ಬೇಕು ಅಂತ ನನಗೆ ಇನಿಷಿಯೇಟಿವ್ ತಗೋಬೇಕು ಅಂತ ಅನಿಸ್ತು. ಹಾಗಾಗಿ ನಾನೊಂದು ಈ ಒಂದು ವ್ಲಾಗ್ ಮಾಡ್ತಿದ್ದೀನಿ. ಏನಂದ್ರೆ ಅದೇ ಹೇಳಿದ್ರಲ್ಲ ಎಫರ್ಟ್ಸ್ ಇಲ್ಲ ಅಂತ. ಸೊ ಎಫರ್ಟ್ಸ್ ಅವ್ರ ಕೈಯಿಂದ ಹಾಕ್ಬೇಕು ಅಂತ ಏನಿಲ್ಲ. ಸೊ ಲಾಜಿಕಲಿ ಥಿಂಕ್ ಮಾಡಿ, ಒಂದು ದೊಡ್ಡ ಬೆಕ್ಕೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡ್ಬೇಕಾಗಿರೋ
ಒಂದು ದೊಡ್ಡ ಬೊಕ್ಕೆ ನಾವ್ ಒಬ್ರೇ ಮಾಡಕ್ಕಾಗುತ್ತಾ? ಸೊ ಒಬ್ರೇ ಅಂತೂ ಮಾಡಕ್ಕಾಗಲ್ಲ, ಅದಕ್ಕೆ ಟೀಮ್ ವರ್ಕ್ ಬೇಕೇ ಬೇಕು. ಆ ಟೀಮ್ ಅನ್ನ ಹೇಗ್ ಅರೇಂಜ್ ಮಾಡೋದು, ಆ ಟೀಮ್ ನ ಹೇಗ್ ಸೆಟಪ್ ಮಾಡಿದ್ದು, ಮತ್ತೆ 2 ತಿಂಗಳಿಂದ ಅವರು ಯಾವ ರೀತಿ ಅದನ್ನ ಹೂಗಳನ್ನ ಅರೇಂಜ್ ಮಾಡಿದ್ದಾಗ್ಲಿ, ಅಥವಾ ಅದಕ್ಕೆ ಖರ್ಚು ಮಾಡಿರೋ ದುಡ್ಡಾಗ್ಲಿ, ಅದು ಎಲ್ಲ ಕೂಡ ಎಫರ್ಟ್ಸ್ ತಾನೆ. ಸೊ ಅದೆಲ್ಲ ಎಫರ್ಟ್ಸ್ ಅಲ್ಲತ್ತೆ. ಹೆಂಗ್ ಎಷ್ಟು ಈಸಿಯಾಗಿ ಹೇಳ್ಬಿಡ್ತೀರಾ ಅವ್ರ ಎಫರ್ಟ್ಸ್ ಇಲ್ಲ, ಅವ್ರು ಯಾರೋ 20 ಜನ ಕರ್ಕೊಂಡ್ ಬಂದ್ಬಿಟ್ಟು ಮಾಡಿಸ್ಬಿಟ್ರು ಅಂತ. ಸೊ ಅದ್ರ ಹಿಂದ್ಗಡೆ ಏನೇನೆಲ್ಲ ಎಫರ್ಟ್ಸ್ ಹಾಕಿದ್ದಾರೆ ಅನ್ನೋದು ಗೊತ್ತೇ ಇರೋ ಜನಗಳಿಗೆ ಅದು ಕಾಣಿಸ್ತಾನೆ ಇಲ್ಲ. ಅದು ನನಗೆ ಸ್ವಲ್ಪ ಬೇಜಾರಾಯ್ತು. ಅವ್ರ ಕೈಯಾರೆ ಆ ಬೊಕ್ಕೇನ್ ಮಾಡಿಲ್ಲ ಅಂದ್ರುನು ಅದೊಂದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಆಗ್ಬೇಕು ಅಂದ್ರೆ ಅದ್ರ ಹಿಂದ್ಗಡೆ ಸಾಕಷ್ಟು ಎಫರ್ಟ್ಸ್ ಅವ್ರು ಹಾಕಿರ್ತಾರೆ. ಎಫರ್ಟ್ಸ್ ಇಲ್ಲದೆ ಅದು ಸಾಧ್ಯ ಆಗೋಕಿಲ್ಲ. ಮತ್ತೆ ಇನ್ನೊಂದು ಇಲ್ಲಿ ಯಾರು ಗಮನಿಸ್ತಾನೆ ಇಲ್ಲ ಅನ್ನೋದು ನನಗೆ ನನ್ನ ಒಂದು ಗಮನಕ್ಕೆ ಬಂದಿದ್ದು, ಯಾರು ಗಮನಿಸ್ತಾ ಇಲ್ಲ ಅಂದ್ರೆ, ಇಡೀ ವರ್ಲ್ಡ್ ಅಲ್ಲಿ ಅತಿ ಹೆಚ್ಚು ಫ್ಲವರ್ಸ್ ಗಳನ್ನ ಇರುವಂತ ಒಂದು ಬೊಕ್ಕೆನ ಕರ್ನಾಟಕದ ಹೆಸರಿಗೆ ಬರುವಂತೆ ಮಾಡಿರೋದು ಸ್ಯಾಮ್ ಸಮೀರ್. ಆ ಒಂದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಈಗ ನಮ್ಮ ಕರ್ನಾಟಕದ ಹೆಸರಿಗೆ ಬಂದಿದೆ. ಸೊ ಕನ್ನಡದ ಹುಡುಗ ಮಾಡಿದ್ದಾನೆ. ಸೊ ಅದ್ಯಾಕೆ ಯಾರಿಗೂ ಕಾಣಿಸ್ತಾ ಇಲ್ಲ? ಬರೀ ಅವರು ವ್ಲಾಗ್ಗೋಸ್ಕರ ಮಾಡಿದ್ದಾರೆ, ಮತ್ತೆ ಏನು ಬರೀ ಶೋಕಿಗೋಸ್ಕರ ಮಾಡಿದಾರೆ ಒಂದಷ್ಟು ಕಮೆಂಟ್ ಗಳನ್ನ ನೋಡಿದೆ. ಅದೇ ನಾನು ಈ ಮುಂಚೆನೆ ರೋಷನ್ದು ವಿಡಿಯೋ ಮಾಡಿದಾಗ್ಲೂ ನಾನು ಸುಮಾರು ಜನಕ್ಕೆ ಹೇಳಿದ್ದೆ. ಸೊ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇದೀವಿ ಅಂದ ಮಾತ್ರಕ್ಕೆ, ನಾವು ವ್ಲಾಗ್ ಮಾಡ್ತಿದೀವಿ ಅಂತ ಮಾತ್ರಕ್ಕೆ, ನಾವ್ ಏನೇ ಮಾಡಿದ್ರು ದುಡ್ಡಿಗೆ ವ್ಲಾಗ್ಗೋಸ್ಕರನೇ ಮಾಡ್ತಿದೀವಿ ಅಂತಾನೆ ಅನ್ಕೋತಾರೆ ಜನ. ಸೊ ಅವಾಗ್ಲೂ ನಾನು ಸ್ಯಾಮ್ ಸಮೀರ್ ಅವ್ರದ್ದು ಏನೋ ಎಕ್ಸಾಂಪಲ್ ಕೊಟ್ಟಿದ್ದೆ. ಸೊ ಒಂದು ಮೊಬೈಲ್ ಕೊಟ್ಟ ತಕ್ಷಣ ಆ ಮೊಬೈಲ್ ದುಡ್ಡು ಒಂದು ವ್ಲಾಗ್ ಅಲ್ಲಿ ಬರಲ್ಲ. ಸೊ ಅದು ಪ್ರೀತಿಯಿಂದ ಕೊಡ್ಸಿರ್ತಾರೆ. ಬಟ್ ನಮ್ಮ ವೃತ್ತಿ ಆಗಿರೋದು ಏನಂದ್ರೆ ಸೋಷಿಯಲ್ ಮೀಡಿಯಾ. ಸೊ ನಮ್ಮ ವೃತ್ತಿ ಆಗಿರೋದ್ರಿಂದ ಆ ಒಂದು ಡೈಲಿ ರೊಟೀನ್ ತೋರಿಸ್ತೀವಿ. ಡೈಲಿ ರೊಟೀನ್ ತೋರಿಸ್ತೀವಿ ಅಂದ್ರೆ ನೀವು ಎಲ್ಲರೂ ತೋರಿಸ್ತೀರಾ, ಹಂಗಾರೆ ಎಲ್ಲಾನು ಇದ್ ಮಾಡ್ತೀರಾ ಅಂತ ಕೆಲವರೆಲ್ಲ ಕೇಳ್ತಾರೆ. ಸೊ ಎಷ್ಟು ತೋರಿಸ್ಬೇಕು ವ್ಲಾಗ್ ಅಲ್ಲಿ, ಯಾವ ರೀತಿ ತೋರಿಸ್ಬೇಕು? ಇವಾಗ ಸಿನಿಮಾದಲ್ಲಿ ಮದ್ವೆ ಆಗುತ್ತೆ, ಮತ್ತೆ ಮದ್ವೆ ಆಗಿ ಒಂದು 9 ತಿಂಗಳಾದ್ಮೇಲೆ ಮಗು ಆಗುತ್ತೆ. ಸೊ ಅದ್ರ ಮಧ್ಯೆ ಏನ್ ಮಗು ಆಗೋದಕ್ಕೆ ಕಾರಣ ಏನು, ಯಾವ ತರ ಆಗುತ್ತೆ, ಎಲ್ಲರೂ ತೋರ್ಸಕ್ ಆಗುತ್ತಾ? ಸೊ ವ್ಲಾಗ್ಸ್ ಕೂಡ ಅಷ್ಟೇನೆ. ನಾವು ಡೈಲಿ ದಿನಚರಿ ಏನ್ ತೋರಿಸಬಹುದು ಅದನ್ನ ಅಷ್ಟಾದ್ರೂ ತೋರಿಸಬಹುದು. ಎಲ್ಲವನ್ನು ತೋರ್ಸಕ್ಕೆ ಅದೇನು ಕ್ರಾಮ? ಸೊ ಅದಕ್ಕೆ ಅರ್ಥ ಇಲ್ಲದ ಕೆಲವರೆಲ್ಲ ಮಾತಾಡ್ತಾರೆ, ನಗು ಬರ್ತದೆ ಒಂದ್ ಕಡೆ. ಸೊ ಆ ತರ ಎಲ್ಲ ಕೇಳ್ತಾರೆ. ಸೊ ನನಗೆ ಅದು ಅಷ್ಟು ಒಂದು ಕಾಮೆಂಟ್ಸ್ ಗಳು ನನಗೆ ನೋಡಿದಾಗ ನನಗೆ ಅದು ರಿಯಾಕ್ಟ್ ಮಾಡ್ಬೇಕು ಅಂತ ಅನಿಸ್ತು. ಹಾಗಾಗಿನೇ ಈ ವಿಡಿಯೋ ಮಾಡ್ತಾ ಇದೀನಿ. ಕಾಮೆಂಟ್ಸ್ ಗಳು ನೋಡೋಣ ಬನ್ನಿ, ಏನೇನ್ ಮಾಡಿದಾರೆ ಬೆಳಿಗ್ಗೆ ಅಂತ. ಅವರು ಪ್ಲಾಸ್ಟಿಕ್ ಅಲ್ಲಿ ರೋಸ್ ಮಾಡಿದ್ದಾರೆ. ಓಕೆ, ಅವ್ರು ಹಾಕಿರೋ ವಿಡಿಯೋದಲ್ಲಿ ಅವ್ರು ಪ್ಲಾಸ್ಟಿಕ್ ರೋಸ್ ಅಲ್ಲಿ ಅವರೇ ಮಾಡಿದ್ದಾರೆ. ಬಟ್ ಆ ಪ್ಲಾಸ್ಟಿಕ್ ನ, ಅದೇ ನಾನು ಹೇಳ್ದಂಗೆ, ಆ ಪ್ಲಾಸ್ಟಿಕ್ ನ ಅವರೇ ತಯಾರು ಮಾಡ್ಬಿಟ್ಟು ಹಾಕಿದ್ರೆ ನನಗೆ ಎಫರ್ಟ್ಸ್ ಕಾಣಿಸುತ್ತಪ್ಪ, ನೀವ್ ಹೇಳೋ ಲೆಕ್ಕದಲ್ಲಿ. ಸೊ ಪ್ಲಾಸ್ಟಿಕ್ ನ ಅವ್ರು ಬೇರೆ ಕಡೆ ತಂದು ಅದನ್ನ ರೋಸ್ ಮಾಡಿ ಅದನ್ನ ಹಾಕಿರೋದಲ್ವಾ. ಸೊ ಅದರಲ್ಲಿ ದುಡ್ಡು ಬರುತ್ತೆ. ಸೊ ಇವಾಗ ಆಲ್ಮೋಸ್ಟ್ ಈ ಸ್ಯಾಮ್ ಸಮೀರ್ ಅವರು ಮಾಡಿರೋದಕ್ಕೆ ನನ್ನ ಪ್ರಕಾರ ಒಂದು ಯಾರೋ ಒಬ್ರು ಕಾಮೆಂಟ್ ಹಾಕಿದ್ರು, 20,000ಗೆ ಈಚ್ 45,000 ಫ್ಲವರ್ಸ್ಗೆ, ಒಂದು ಫ್ಲವರ್ಗೆ 20 rupees ಅನ್ಕೊಂಡ್ರು 9 lakhs ಅಲ್ಲೇ ಆಯ್ತು. ಬಟ್ ಇನ್ನು ಕಡಿಮೆ ಆಗಿರ್ಬೋದು, ಹೇಳಕ್ ಆಗೋದಿಲ್ಲ. ಅದು ಬಿಟ್ಟು ಏನಿದೆ, ಆ ಒಂದು ವೆಲ್ಡಿಂಗ್, ಆ ಒಂದು ಇದು ಮಾಡೋದಕ್ಕೆ, ರೆಡಿ ಮಾಡೋದಕ್ಕೆ, ಮತ್ತೆ ಇವೆಂಟ್ ಪ್ಲೇಸ್, ಅಲ್ಲಿಗೆ ಊಟ, ಮತ್ತೆ ಆ ಒಂದು 20 ಜನ ಏನೋ ಕೆಲಸ ಮಾಡಿದ್ದಾರೆ, ಅವ್ರದ್ದು ವರ್ಕರ್ಸ್ ಸಂಬಳ, ಇದೆಲ್ಲ ಸೇರಿಸಿದ್ರೆ ಒಂದು 10 ಲಕ್ಷ ತೆತ್ಕೊಳ್ಳಿ. ಸೊ 3 ವ್ಲಾಗ್ ಇಂದ 10 ಲಕ್ಷ ಬಂದ್ಬಿಡಲ್ಲ. ಒಂದ್ ವ್ಲಾಗ್ 1 ಲಕ್ಷನೂ ಬರಲ್ಲ. ಓಕೆನಾ? ಅದು ನಾನು ಹೇಳ್ತಿದ್ದೀನಲ್ಲ, ಇವಾಗ ಕೆಲವರೆಲ್ಲ ಹೇಳ್ತಾರೆ ಬರುತ್ತೆ ಅವ್ರಿಗೆ, ಹೇಳಲ್ಲ ಅಂತ. ಮಿನಿಮಮ್ 1 million ಹೋದ್ರು ಒಂದು ವ್ಲಾಗ್ಗೆ ಅಮ್ಮಮ್ಮ ಅಂದ್ರೆ 1 ಲಕ್ಷ ಬರ್ಬೋದು. ಸ್ವಲ್ಪ ಈ ಯಾರ್ಯಾರು ಈ ಸ್ಯಾಮ್ ಸಮೀರ್ ಅಂತವ್ರೆಲ್ಲ ಇದಾರೆ, ಅವ್ರಿಗೆಲ್ಲ ಸ್ವಲ್ಪ ರೆವಿನ್ಯೂ ಜಾಸ್ತಿ ಇರೋದ್ರಿಂದ 1 million ಹೋದ್ರೆ 1 ಲಕ್ಷ ಬರುತ್ತೆ. ಸೊ 3 ವಿಡಿಯೋ ಇಂದ ಅವ್ರಿಗೆ ಒಂದು 3 million ಹತ್ತತ್ರ ಹಿಂಗ್ ಹೋದ್ರೆ ಒಂದ್ 4 million ಆಗ್ಬೋದು ಅನ್ಕೋತೀನಿ. ಓಕೆನಾ? ನಾನು ಇನ್ನೂ ಕರೆಕ್ಟ್ ಆಗಿ ನೋಡಿಲ್ಲ. ಒಂದ್ ಮಾತ್ರ 1 million ಹೋಗಿತ್ತು, ಮತ್ತೆ ಇನ್ನೊಂದೆಲ್ಲ ಸೇರಿ ಒಂದು ಆಯ್ತು 5 million ಅಂತ ಇಟ್ಕೊಳ್ಳಿ. ಓಕೆನಾ? ನಿಮ್ ಆಸೆ ಪ್ರಕಾರ 5 million. ಸೊ 1 millionಗೆ ಅವ್ರದ್ದು 1 ಲಕ್ಷ ಅಂತ ಇಟ್ಕೊಳ್ಳಿ. ಇನ್ನು ಕಡಿಮೆನೆ ಬರುತ್ತೆ. ಯಾಕಂದ್ರೆ ನಾನು ಹೇಳ್ತಾ ಇರೋದಷ್ಟೇ, ಯಾಕಂದ್ರೆ ಅದು ಆಡ್ಸ್ ರೆವಿನ್ಯೂ ಮೇಲೆ ಹೋಗುತ್ತೆ, ಮತ್ತೆ ಆಡ್ ಬಜೆಟ್ ಮೇಲೆ ಹೋಗುತ್ತೆ. ಅದು ಸುಮ್ನೆ ಅಲ್ಲ. ಎಷ್ಟೊಂದ್ ಜನ ಅನ್ಕೋತಾರೆ ಸುಮ್ನೆ ಆ ವಿಡಿಯೋ ಹಾಕಿದ ತಕ್ಷಣ ಬಂದ್ಬಿಡ್ತದೆ ಅಂತ. ಅದು ಏನೇನ್ ಪ್ರೋಸೆಸ್ ಇದೆ ಅಂತ ನಮಗ್ ಗೊತ್ತಿರ್ತದೆ, ಯಾವ ತರ ಅಮೌಂಟ್ ಬರುತ್ತೆ ಅಂತ. ಸೊ ನಿಮ್ ಪ್ರಕಾರ 5 million ಅಂತ ಇಟ್ಕೊಳ್ಳಿ. ಓಕೆನಾ? ಮೂರು ಪಾರ್ಟ್ ಮಾಡಿದ್ದಾರೆ ಅವರು. ಒಂದು ಬಿಹೈಂಡ್ ದ ಸೀನು, ಮತ್ತೆ ಇನ್ನೊಂದು 2 ಪಾರ್ಟ್ ಮಾಡಿದ್ದಾರೆ ಪ್ರಪೋಸಲ್ ಡೇದು. ಸೊ 3ರಿಂದ 5 million ಅನ್ಕೊಂಡ್ರು ಅವ್ರಿಗೆ ಬರೋದು 5 lakhs. ಓಕೆನಾ? ಸೊ ಅವ್ರು ಇದಕ್ ಖರ್ಚು ಮಾಡಿರೋದು ಡಬಲ್. ಸೊ ಎಂತ ಖರ್ಚು ಮಾಡ್ಬೇಕಾಯ್ತು? ಬರೀ ವ್ಲಾಗ್ಗೆ ಮಾಡ್ಬೇಕು ಅನ್ನೋದಾಗಿದ್ರೆ, ಅಥವಾ ಅವತ್ತು ಒಂದು ಶೋಕಿಗೆ ಮಾಡ್ಬೇಕು ಅನ್ನೋದಾಗಿದ್ರೆ ಯಾಕೆ ಖರ್ಚು ಮಾಡ್ಬೇಕು ಅಲ್ವಾ? ಅದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ನಾನು ಆಡ್ ರೆವಿನ್ಯೂ ಬಗ್ಗೆ ಹೇಳ್ತಿದ್ದೆ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀನಿ. ಸೊ ಈ ಆಡ್ ರೆವಿನ್ಯೂ, ಯೂಟ್ಯೂಬ್ ಅಲ್ಲಿ ಆಡ್ ಗಳು ಹೇಗ್ ವರ್ಕ್ ಆಗುತ್ತೆ ಅಂತ ಸುಮಾರು ಜನಕ್ಕೆ ಗೊತ್ತಿರಲ್ಲ. ಓಕೆನಾ? ಸೊ ನೀವು ಮೊದ್ಲು ವಿಡಿಯೋ ಶುರು ಮಾಡಿದಾಗ ಒಂದು ಆಡ್ ಬರುತ್ತಲ್ವಾ? ಸೊ ಆ ಆಡ್ ಹೈ ಬಜೆಟ್ ಇರುತ್ತೋ ಲೋ ಬಜೆಟ್ ಇರುತ್ತೋ ಅನ್ನೋದು ಯೂಟ್ಯೂಬರ್ ಗೊತ್ತಿರುತ್ತೆ,
ಮತ್ತೆ ನಮಗ್ ಬರೋ ಇದ್ರಲ್ಲಿ ಗೊತ್ತಾಗುತ್ತೆ. ಓಕೆನಾ. ಸೊ ಕೆಲವರು ಐ ಬಜೆಟ್ ಕೊಟ್ಟಿರ್ತಾರೆ. ಏನು 1 ಲಕ್ಷ 2 ಲಕ್ಷ ಬಜೆಟ್ ಆಡ್ ಅಂದ್ರೆ ಯೂಟ್ಯೂಬರ್ಗೆ. ಯೂಟ್ಯೂಬ್ ನಮ್ಗೆ ಎಷ್ಟು ಕೊಡ್ತಾನೆ ಇವಾಗ ಒಂದು ಆಡ್ ಕಂಪ್ನಿ ಅವನು 100 ರೂಪಾಯಿ ಕೊಟ್ಟಿರ್ತಾನೆ, ನನ್ನ ಆಡ್ ಹಾಕಪ್ಪ ಇದನ್ನ ಅನ್ಬಿಟ್ಟು. ಸೊ ಯೂಟ್ಯೂಬ್ ಅವರು 40 ರೂಪಾಯಿ ಇಟ್ಕೊಂಡು ನಮ್ಗೆ 60 ರೂಪಾಯಿ ಕೊಡೋದು. ಓಕೆನಾ. ನಮ್ಗೆ 60%, ಆಲ್ಮೋಸ್ಟ್ 55 to 60%. ಸೊ ಈ ತರ ಆಡ್ ರೆವಿನ್ಯೂ ಮತ್ತೆ ಲೆಂತ್ ಎಷ್ಟು ಉದ್ದ ಜನ ನೋಡ್ತಾರೆ, ಮತ್ತೆ ಆಡ್ ನ ಸ್ಕಿಪ್ ಮಾಡದೆ ನೋಡ್ತಾರ. ಸ್ಕಿಪ್ ಮಾಡಿದ್ರೆ ಅದ್ರಲ್ಲಿ ಕಟ್ ಆಗುತ್ತೆ, ಸ್ಕಿಪ್ ಮಾಡಿಲ್ಲ ಅಂದ್ರೆ ಸ್ವಲ್ಪ ಜಾಸ್ತಿ ಬರುತ್ತೆ. ಈ ತರ ಏನೇನೋ ವೇರಿಯೇಷನ್ ಗಳಿದೆ ಆಡ್ ಗಳಲ್ಲಿ. ಸೊ ನಾವು ವಿಡಿಯೋ ಮಾಡೋದ್ರಿಂದ ಬರಲ್ಲ, ನಮ್ ವಿಡಿಯೋ ಮೇಲೆ ಆಡ್ ಬರುತ್ತಲ್ಲ ಅದ್ರ ಮೇಲೆ ಡಿಪೆಂಡ್ಸ್. ಸೊ ನಮ್ಗೆ ಲೋ ಬಜೆಟ್ ಆಡ್ ಬರುತ್ತೋ ಹೈ ಬಜೆಟ್ ಆಡ್ ಬರುತ್ತೋ ಅನ್ನೋದ್ರ ಮೇಲೆ ನಮ್ಗೆ ಜಾಸ್ತಿ ದುಡ್ಡು ಬರುತ್ತೆ, ಇನ್ನೊಂದು ಬರುತ್ತೆ. ಅದೇ ಹೇಳ್ದಲ್ಲ, ನಾನು ಹೈಯೆಸ್ಟ್ ಹೇಳ್ತಾ ಇದೀನಿ, 1 ಮಿಲಿಯನ್ 1 ಲಕ್ಷ ಹೈಯೆಸ್ಟ್ ಹೇಳ್ತಾ ಇದೀನಿ. ಆದ್ರೆ 1 ಮಿಲಿಯನ್ಗೆ 40,000 ರೂಪಾಯಿ ಬರೋರು ಇದಾರೆ, 50,000 ರೂಪಾಯಿ ಬರೋರು ಇದಾರೆ, 60,000 ರೂಪಾಯಿ ಬರೋರು ಇದಾರೆ, 70,000 ರೂಪಾಯಿ ಇದಾರೆ. ನಾನು ಅದಕ್ಕೆ ಹೈ ಬಜೆಟ್ ಹೇಳಿದೀನಿ ಸ್ಯಾಮ್ಸಂಗ್ ಇರೋರ್ದು. ಓಕೆನಾ. 1 ಮಿಲಿಯನ್ 1 ಲಕ್ಷ ಅಂತ ಇಟ್ಕೊಳ್ಳಿ ಹೈ ಬಜೆಟ್. ಓಕೆನಾ. ಅಷ್ಟು ಬಂದ್ರು ಕೂಡ ಅವ್ರಿಗೆ 3 ವಿಡಿಯೋ ಇಂದ ಬರೋದು 5 ಲಕ್ಷ. ಸೊ ಅವ್ರು 10-15 ಲಕ್ಷ ಯಾಕೆ ಖರ್ಚು ಮಾಡ್ಬೇಕು ಅಲ್ವಾ. ಸೊ ಬರೀ ನಾವು ಕೆಲಸ ಆಗಿರೋದ್ರಿಂದ ಅದನ್ನ ಒಂದ್ ಪಾರ್ಟ್ ಆಗಿ ಮಾಡ್ತಿದೀವಿ ಹೊರತು ನಮ್ಮ ಎಮೋಷನ್, ನಮ್ಮ ಭಾವನೆ, ಇನ್ನೊಂದು ಏನೇನಿದೆ ಮತ್ತೊಂದು ಎಲ್ಲವನ್ನು ಅದ್ರಲ್ಲಿ ತೋರಿಸ್ತೀವಿ ಹೊರತು ಅದನ್ನ ಬಿಟ್ರೆ ಅದು ಬರೀ ವ್ಲಾಗ್ಗೋಸ್ಕರನೇ ಅಲ್ಲ. ಈ ಕಡೆ ನಮ್ಮ ಸಂತೋಷನ ತೋರ್ಸ್ಕೊಂಡಂಗೂ ಇರ್ಬೇಕು, ಅದರಿಂದ ನಮ್ಗೆ ಸ್ವಲ್ಪ ದುಡ್ಡು ಬರೋ ತರನು ಆಗ್ಬೇಕು. ಅಂದ್ರೆ ಒಂದು ವೃತ್ತಿಯಾಗಿ ಅದನ್ನ ತಗೊಂಡಿರೋದ್ರಿಂದ ಇವಾಗ ನಾವು ಬೇರೆ ಯಾವ ವೃತ್ತಿ ಮಾಡ್ತಾ ಇಲ್ಲ. ಸೊ ಇದನ್ನ ವೃತ್ತಿಯಾಗಿ ತೆಗೆದುಕೊಂಡಿದ್ದೇವೆ. ಸೊ ತೆಗೆದುಕೊಂಡಿರ್ಬೇಕಾದ್ರೆ ಏನಾಗುತ್ತೆ, ಸೊ ಎರಡನ್ನೂ ಮಾಡ್ಬೇಕಾಗುತ್ತೆ ನಾವು. ಈ ಕಡೆ ನಮ್ಮ ಎಮೋಷನ್ ಗಳನ್ನ ತೋರ್ಸ್ಕೋಬೇಕು, ನಮ್ಮ ಭಾವನೆಗಳನ್ನ ತೋರ್ಸ್ಕೋಬೇಕು, ಜೊತೆಗೆ ವ್ಲಾಗ್ ಕೂಡ ಆಗ್ಬೇಕು. ಸೊ ಅದು ಪ್ರಾಕ್ಟಿಕಲಿ ಯೋಚನೆ ಮಾಡ್ಬೇಕು. ಬಟ್ ಅದ್ ಮಾಡಿದ್ರೇನೆ ನಮ್ಗೆ ದುಡ್ಡು ಬರುತ್ತೆ, ಅದು ನಾವು ಅದಕ್ಕೋಸ್ಕರನೇ ನಮ್ಮ ಎಮೋಷನ್ ತೋರಿಸ್ತೀವಿ ಅಂತ ಹೇಳ್ತಿರಲ್ಲ ಕೆಲವರೆಲ್ಲ, ಅದೆಲ್ಲ ಸುಳ್ಳು. ಅದೆಷ್ಟು ಹೇಳಿದ್ರು ಜನ ದುಡ್ಡಿಗೆ ಬಿಡು, ಶೋಕಿಗೆ ಬಿಡು ಮಾಡೋದು ಅಂತಾನೆ ಅಂತಾರೆ. ಸೊ ಪರವಾಗಿಲ್ಲ. ಅದೇ ಒಟ್ನಲ್ಲಿ ಹೇಳ್ಬೇಕು ಅನ್ನಿಸ್ತು ನನಗೆ, ಅಂತ ಅನಿಸೋದಕ್ಕೆ. ಈಗ ಕೆಲವೊಂದು ಕಾಮೆಂಟ್ಸ್ ಗಳು ನನಗೆ ನೋಡಿ ನನಗೆ ನಗು ಬರ್ತಿತ್ತು. ಸೊ ಅದಕ್ಕೋಸ್ಕರ ರಿಯಾಕ್ಟ್ ಮಾಡೋಣ ಅನ್ಬಿಟ್ಟು ಈ ಒಂದು ಬ್ಲಾಗ್ ಮಾಡ್ತಿದ್ದೀನಿ. ಸೊ ಬನ್ನಿ ಕಾಮೆಂಟ್ಸ್ ಏನಿದೆ ನೋಡೋಣ. ಅದೇ ಯಾರೊಬ್ರು ಕಾಮೆಂಟ್ ಹಾಕಿದ್ರೆ, ಎಸ್ ದುಡ್ಡು ಕೊಟ್ಟು ಬೇರೆಯವ್ರ ಕಡೆಯಿಂದ ಮಾಡ್ಸೋಕು ಹುಡುಗ ತನ್ನ ಕೈಯಾರೆ ಶ್ರಮ ಪಟ್ಟು ಮಾಡೋಕು ತುಂಬಾ ವ್ಯತ್ಯಾಸ ಇದೆ. ಸೊ ಚಿಕ್ಕ ಬೊಕ್ಕೆ ಆದ್ರೆ ಯಾರ್ ಬೇಕಾದ್ರೂ ಮಾಡ್ಬೋದು, ಇಲ್ಲ ಅಂತ ಹೇಳಲ್ಲ. ಸೊ ದೊಡ್ಡ ಬೊಕ್ಕೆನ ಹೇಗೆ ಒಬ್ರೆ ಮಾಡಕ್ಕಾಗುತ್ತೆ. ಓಕೆನಾ. ಅದು ಅಲ್ಲದೆ ಅವ್ರು ಯಾಕೆ ಅದನ್ನ ಮಾಡಿದ್ದು, ಸೊ ಅದನ್ನ ಇಂಟೆನ್ಷನ್ಲಿ ಮಾಡಿಲ್ಲ. ಸೊ ಯಾವ್ದೋ ಒಂದು ಬ್ಲಾಗ್ ಅಲ್ಲಿ ಅವರು ಸುಮ್ನೆ ಒಂದು ಫ್ಲೋ ನಲ್ಲಿ ಒಂದು ಮಾತು ಹೇಳಿದ್ದಾರೆ. ಸೊ ಗುಜರಾತ್ ಅಲ್ಲಿ ನೋಡಿದಾಗ ನಾವು ನನ್ಗೇನಾದ್ರು ಲಾಯಲ್ ಹುಡುಗಿ ಸಿಕ್ಕಿದ್ರೆ ಇಂಥದೊಂದು ಇದಕ್ಕಿಂತ ದೊಡ್ಡ ಬೊಕ್ಕೆ ಕೊಡ್ತೀನಿ ಅಂತ ಒಂದು ಫ್ಲೋ ಅಲ್ಲಿ ಹೇಳಿದ್ದಾರೆ. ಸೊ ಗುಜರಾತ್ ಅಲ್ಲಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಬೊಕ್ಕೆ ನೋಡಿದಾಗ ಸುಮ್ನೆ ಅವ್ರೊಂದು ಫ್ಲೋ ಅಲ್ಲಿ ವ್ಲಾಗ್ ಅಲ್ಲಿ ಹೇಳಿದಾರೆ ಆ ಮಾತನ್ನ. ಸೊ ಆ ಮಾತನ್ನ ಉಳಿಸ್ಕೊಳ್ಳೇಬೇಕು ಅನ್ನೋದು ಏನಿದೆ. ಸೊ ಗೊತ್ತು ಅವ್ರಿಗೆ ಇಷ್ಟೊಂದೆಲ್ಲ ಖರ್ಚಾಗುತ್ತೆ, ಖರ್ಚಿಗೆ ಆಗ್ಬೇಕು ಅಂದ್ರೆ ಇನ್ನು ಸ್ವಲ್ಪ ದುಡ್ಡುಗಳು ಜಾಸ್ತಿ ಬೇಕು, ವ್ಲಾಗ್ಸ್ ಇಂದ ಅಷ್ಟು ಬರಲ್ಲ ಅಂತ ಅವ್ರಿಗೆ ಆಬ್ವಿಯಸ್ಲಿ ಗೊತ್ತಿರುತ್ತೆ. ಆದ್ರೆ ಯಾಕೆ ಮಾಡ್ಬೇಕು ಅದನ್ನ ಅವರು? ನಂಗೆ ದುಡ್ಡುಗೋಸ್ಕರನೇ ಮಾಡ್ಬೇಕು ಅನ್ನೋದಾಗಿದ್ರೆ ಸೊ ಇಷ್ಟೊಂದು ದುಡ್ಡು ಖರ್ಚಾಗುತ್ತೆ, ಬ್ಲಾಗ್ಸ್ ಇಂದ ಅಷ್ಟೊಂದು ಬರಲ್ಲ, ಬೇಡ ಅಂದ್ಬಿಟ್ಟು ಸುಮ್ನೆ ಆಗ್ಬಿಡ್ಬೋದಾಗಿತ್ತು ಅವರು. ಸೊ ಏನು ನೇಹಾ ಅವ್ರು ಕೂಡ ಬೇಡ ಅಷ್ಟೊಂದೆಲ್ಲ ಖರ್ಚಾಗುತ್ತೆ ಬೇಡ ಅಂತಾನೆ ಅವರು ಕೂಡ ಹೇಳಿದ್ರು. ಯಾಕೆ ಮಾಡಿದ್ರು? ಅದೊಂದು ಎಮೋಷನ್, ಅದೊಂದು ಪ್ರೀತಿ, ಅದೊಂದು ಭಾವನೆ ತೋರ್ಸ್ಕೋಬೇಕು, ಅದನ್ನ ತನ್ನ ಹುಡುಗಿಗೆ ತೋರ್ಸ್ಕೋಬೇಕು ಅನ್ನೋದು ಅವ್ರಿಗಿತ್ತು. ಸೊ ತೋರ್ಸ್ಕೊಂಡಿದ್ದಾರೆ. ಸೊ ವ್ಲಾಗ್ ಅನ್ನೋದು ಅವ್ರ ವೃತ್ತಿ ಆಗಿರೋದ್ರಿಂದ ಆ ವ್ಲಾಗ್ ಅಲ್ಲಿ ಅದನ್ನ ತೋರಿಸ್ತಾರೆ. ಸೊ ಎಲ್ಲರೂ ಹೇಳೋದು ಶೋಕಿ ದುಡ್ಡುಗೋಸ್ಕರ ಮಾಡ್ದ. ಅದೇ ನಾನು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಆಲ್ರೆಡಿ. ಸೊ ಅವ್ರ 3 ಬ್ಲಾಗ್ 4 ಬ್ಲಾಗ್ ಸೇರ್ಸಿದ್ರು ಅವ್ರು ಖರ್ಚು ಮಾಡಿರೋಷ್ಟು ದುಡ್ಡು ಬರೋದಿಲ್ಲ. ಓಕೆನಾ. ಏನಿದೆ ಅದು ನಾನು ರೆವಿನ್ಯೂ ಬಗ್ಗೆ ಸ್ವಲ್ಪ ಹೇಳಿದೀನಿ ನಿಮ್ಗೆ, ಆ ತರನೇ ಅದು ವರ್ಕ್ ಆಗೋದು. ಸೊ ಎಲ್ಲಾನು ವ್ಲಾಗ್ಗೋಸ್ಕರನೇ ಮಾಡೋದಿಲ್ಲ, ಕೆಲವೊಂದು ಪ್ರೀತಿಗೋಸ್ಕರ, ಭಾವನೆಗಳಿಗೋಸ್ಕರ, ಒಂದು ಎಮೋಷನ್ಗೋಸ್ಕರ ಮಾಡ್ತೀವಿ. ಬಟ್ ಅದ್ ಹೇಳ್ದಲ್ಲ, ವೃತ್ತಿ ಆಗಿರೋದ್ರಿಂದ ಅದನ್ನ ವ್ಲಾಗ್ ಅಲ್ಲಿ ಹಾಕ್ತಿವಿ. ಏನು ಅದಕ್ಕೆ ಅರ್ಧ ಬಂದ್ರು ಪರವಾಗಿಲ್ಲ, ಸರಿ ನಾವ್ ಇಷ್ಟು ಖರ್ಚು ಮಾಡಿದೀವಲ್ವಾ, ಅರ್ಧ ಬಂದ್ರು ಪರವಾಗಿಲ್ಲ ಅನ್ಕೊಂಡ್ರು ಅದು ನಡೆಯುತ್ತೆ. ಯಾಕಂದ್ರೆ ಅದು ಏನೋ ಅದರಲ್ಲಿ ನಮ್ಮ ಒಂದು ಪ್ರೀತಿ ಭಾವನೆಗೋಸ್ಕರ ಮಾಡಿರೋದ್ರಿಂದ ಅದರಲ್ಲಿ ಅರ್ಧ ಬಂದ್ರು ಪರವಾಗಿಲ್ಲ, ಅದು ದುಡ್ಡು ಬಂದಿರೋಂದ್ರೂ ಪರವಾಗಿಲ್ಲ ಅನ್ನೋ ತರನೇ ಮಾಡೋದು. ಓಕೆನಾ. ಫಸ್ಟ್ ಆಫ್ ಆಲ್ ಅವರು ಅದನ್ನ ಇದಕ್ ಕಂಪೇರ್ ಮಾಡಿರೋದೇ ತಪ್ಪು. ಯಾಕೆ ಅಂದ್ರೆ ಅದೊಂದು ಚಿಕ್ಕ ಬೊಕ್ಕೆ, ಯಾರ್ ಬೇಕಾದ್ರೂ ಇವಾಗ ನಾನ್ ಟ್ರೈ ಮಾಡಿದ್ರು ಅವ್ರು ಟ್ರೈ ಮಾಡಿದ್ರು ಮನೇಲಿ ಕುತ್ಕೊಂಡು ಆರಾಮಾಗಿ ಮಾಡ್ಬೋದು. ಒಂದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ನ ಬ್ರೇಕ್ ಮಾಡೋ ಬೊಕ್ಕೆನ ಅವ್ರ ಎಫರ್ಟ್ಸೇ ಹಾಕ್ಬೇಕು, ಅವರೇ ಮಾಡ್ಬೇಕು ಅನ್ನೋದು ಯಾವ ಮಟ್ಟಕ್ಕೆ ಸರಿ ಅಂತ ನನ್ಗೆ ಅನಿಸ್ತಾರೆ. ಲಾಜಿಕೇ ಇಲ್ಲ ಅದ್ರಲ್ಲಿ. ಸೊ ಒಂದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ನ ಬ್ರೇಕ್ ಮಾಡೋ 45,000 ಹೂಗಳನ್ನ ಹಾಕಿ ಒಂದು ಬೊಕ್ಕೆ ಮಾಡ್ಬೇಕು ಅಂದ್ರೆ ಅದು ಒಬ್ಬ ಮನುಷ್ಯನಿಂದ ಸಾಧ್ಯನಾ? ಅಥವಾ ಒಬ್ಬ ಮನುಷ್ಯ ಮಾಡ್ತೀನಿ ಅಂದ್ರೂ ಎಷ್ಟು ದಿನ ಬೇಕು ಅದಕ್ಕೆ? ಒಬ್ನೇ ಮನುಷ್ಯ, ಬೇರೆ ಏನು ಯೂಸ್ ಮಾಡಬಾರ್ದು. ಅವ್ರು ಹೇಳ್ತಿದ್ರಲ್ವಾ ಎಫರ್ಟ್ಸ್ ಅಂತ. ಸೊ ಆ ವೆಲ್ಡಿಂಗ್ ಇಂದ ಹಿಡಿದು ಆ ಒಂದು ಎಲ್ಲ ಸರಿ ಮಾಡಿ ಎಲ್ಲ ಮಾಡಕ್ಕೆ ಒಬ್ಬ ಮನುಷ್ಯಂಗೆ ಎಷ್ಟು ದಿನ ಬೇಕು? ಅದು ಪ್ರಾಕ್ಟಿಕಲಿ ಸಾಧ್ಯನಾ? ಅದು
ಪ್ರಾಕ್ಟಿಕಲಿ ಯಾರು ಮಾಡ್ತಾರೆ ಅದನ್ನ? ಇವಾಗ ಗಿನ್ನಿಸ್ ರೆಕಾರ್ಡ್, ವರ್ಲ್ಡ್ ರೆಕಾರ್ಡ್ ಮಾಡಿರೋರೆಲ್ಲ ಒಬ್ಬರೇ ಮಾಡಿರೋದು, ಅದನ್ನ ಟೀಮ್ ವರ್ಕೇ ಮಾಡಿರೋದು. ಸೊ ಆ ಟೀಮ್ ವರ್ಕ್ಗೆ ಆ ಒಂದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ನ ಬ್ರೇಕ್ ಮಾಡೋದಕ್ಕೆ ಸ್ಯಾಮ್ ಅವ್ರ ಎಫರ್ಟ್ಸ್ ಎಷ್ಟಿದೆ ಅನ್ಬಿಟ್ಟು ಯಾರಿಗೂ ಕಾಣೋದಿಲ್ಲ ಇದರಲ್ಲಿ. ಯಾಕಂದ್ರೆ ಅದನ್ನ 2 ತಿಂಗಳಿಂದ ಅವ್ರು ಪ್ಲಾನ್ ಮಾಡಿರ್ತಾರೆ. ಸೊ ಅದು ಎಲ್ಲಿಂದ ಹೂಗಳನ್ನ ತರಬೇಕು, ಮತ್ತೆ ಅದಕ್ಕೆ ಆಗೋ ಅಮೌಂಟ್ ಖರ್ಚು, ಮತ್ತೆ ಅದಕ್ಕೆಲ್ಲ ಏನೇನ್ ಮೇಂಟೈನ್ ಮಾಡಿದಾರೆ, ಅದೆಲ್ಲ ಅವ್ರ ಎಫರ್ಟ್ಸ್ ಅಲ್ವಾ? ಅದ್ ಹೆಂಗ್ ಅದು ಎಫರ್ಟ್ಸ್ ಅಲ್ಲ ಅಂತ ಹೇಳ್ತೀರಾ? ಇನ್ನೊಬ್ರು ಕೈಲಿ ಮಾಡ್ಸಿದಾರೆ ಅಂದ್ ಮಾತ್ರಕ್ಕೆ ಅದು ಎಫರ್ಟ್ಸ್ ಅಲ್ಲ ಅಂತ ಹೇಗೆ ಹೇಳ್ತೀರಾ? ಅದಕ್ಕೆಲ್ಲ ಟೈಮ್ ಮ್ಯಾನೇಜ್ ಮಾಡಿ, ಆ ಒಂದು ಈವೆಂಟ್ ಆರ್ಗನೈಸ್ ಮಾಡಿ, ಒಂದಷ್ಟು ಜನನ ಅದಕ್ಕೆ ಇನ್ವೈಟ್ ಮಾಡಿ, ಎಲ್ರನ್ನು ಗ್ಯಾದರಿಂಗ್ ಮಾಡಿ, ಅವ್ರಿಗೆ ಸರ್ಪ್ರೈಸ್ ಮಾಡ್ಬೇಕು ಅನ್ಬಿಟ್ಟು ಏನೋ ಫೋಟೋ ಶೂಟ್ ಅಂತ ಸುಳ್ಳು ಹೇಳಿ ಅವ್ರನ್ನ ಕರ್ಕೊಂಡ್ ಬಂದು ಈ ಎಲ್ಲಾ ಟೀಮ್ ನ ಒಂದು ಕೋಆರ್ಡಿನೇಟ್ ಮಾಡೋದಿದೆಯಲ್ಲ, ಅದು ಕೂಡ ಎಫರ್ಟ್ಸ್ ಅಲ್ವಾ? ಸೊ ಅದ್ ಹೆಂಗೆ ಹೇಳ್ತೀರಾ ಅದು ಎಫರ್ಟ್ಸ್ ಇಲ್ಲ ಅಂತ? ಇವಾಗ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ನೀವೊಂದು ಯಾರೋ ಅವರು ಕಿಟ್ಟೇನ್ ಅವರು, ನೀವೊಂದು ಮನೆ ಕಟ್ಟಿಸ್ತೀರಾ, ಓಕೆನಾ? ನೀವು ನಿಮ್ದ ದುಡ್ಡು, ನಿಮ್ಮ ಶ್ರಮ, ನಿಮ್ಮ ಬೆವರು ನೀವು ಕೂಡಿಟ್ಟು ನೀವು ಕೆಲಸ ಮಾಡಿ ಒಂದು ಲೋನ್ ತಗೊಂಡು ಅಥವಾ ಸಾಲ ಮಾಡೋ ಇನ್ನೊಂದ್ ಮಾಡೋ ಮನೆ ಕಟ್ಟಿಸ್ತೀರಾ. ನೀವೇ ಹೋಗ್ಬಿಟ್ಟು ಇಟ್ಕೆ ಸಿಮೆಂಟ್ ಎಲ್ಲ ಹಾಕಿ ಪೇಂಟ್ ಹೊಡೆದು ನೀವೇ ಎಲ್ಲ ಇದ್ ಮಾಡ್ತೀರಾ ಮನೇನ? ಇಲ್ಲ ತಾನೆ. ಅದಕ್ಕೆಲ್ಲ ಒಬ್ಬೊಬ್ರು ಅಂತ ಕೆಲ್ಸದವ್ರು ಇರ್ತಾರಲ್ವಾ? ಸೊ ಆ ಕೆಲ್ಸದವ್ರನ್ನ ಹಾಕೊಂಡು ಇದ್ ಮಾಡ್ತಿರ್ತೀವ. ಇವಾಗ ನೀವ್ ಇಷ್ಟೆಲ್ಲ ಕಷ್ಟಪಟ್ಟು ದುಡ್ಡೆಲ್ಲ ಹಾಕಿ ನಿಮ್ಮ ಒಂದು ಎಫರ್ಟ್ಸ್ ಇಂದ ಮನೆ ಕಟ್ಸಿರ್ತೀರಾ. ಈಗ ಯಾರೊಬ್ರು ಬಂದ್ಬಿಟ್ಟು ಇವ್ರದೇನ್ ಎಫರ್ಟ್ಸ್ ಇಲ್ಲ, ಮನೇಲಿ ಎಲ್ಲ ಗಾರೆ ಕೆಲ್ಸದವ್ರು ಕಟ್ಟಿರೋದು ಮನೆ ಅಂತಂದ್ರೆ ಹೆಂಗಿರುತ್ತೆ ನಿಮ್ಗೆ? ಚೆನ್ನಾಗಿರುತ್ತೆ ಅಲ್ವಾ? ಸೊ ಸ್ವಲ್ಪ ಎಫರ್ಟ್ಸ್ ಬಗ್ಗೆ ಬರೀ ನಮ್ ಕೈಯಿಂದ ಮಾಡಿದ್ರೆ ಮಾತ್ರನೇ ಎಫರ್ಟ್ಸ್ ಅನ್ನೋದನ್ನ ತಲೆಯಿಂದ ತೆಗ್ದಾಕಿ. ಯಾರು ಅದನ್ನ ಹೇಳ್ತಿದ್ದೀರಾ ಎಫರ್ಟ್ಸ್ ಇಲ್ಲ ಅಂತ? ಸೊ ನಮ್ ಕೈಯಿಂದ ಮಾಡಿದ್ರೆ ಮಾತ್ರನೇ ಎಫರ್ಟ್ಸ್ ಅನ್ನು ತೆಗ್ದಾಕಿ. ಅದ್ರ ಹಿಂದ್ಗಡೆ ಬೇರೆ ಬೇರೆ ರೀತಿನೂ ಎಫರ್ಟ್ಸ್ ಇದೆ. ನಾನು ಹೇಳಿದ್ನಲ್ಲ, ಇವಾಗ ಮನೆ ಕಟ್ಟೋ ಉದಾಹರಣೆ ತಗೊಳ್ಳಿ. ನಿಮ್ಮ ಒಂದು ದುಡ್ಡು, ನಿಮ್ಮ ಶ್ರಮ, ನೀವು ಒಂದು ಕೂಡಿಟ್ಟಿರೋ ದುಡ್ಡು, ನಿಮ್ಮ ಒಂದು ಸಾಲ, ನಿಮ್ಮ ಒಂದು ಲೋನು, ನೀವು ನಿಮ್ಮ ಕನಸಿನ ಮನೆ ಅದು, ಓಕೆನಾ? ನಿಮ್ಮ ಕನಸಿನ ಮನೆಗೆ ನೀವೇನೇನೋ ಎಷ್ಟೋ ದಿವಸಗಳ ಪ್ಲಾನ್ ಮಾಡಿರ್ತೀರಾ. ಅಡ್ಗೆ ಮನೆ ಇಲ್ಲಿರ್ಬೇಕು, ಬಸ್ಲು ಮನೆ ಇಲ್ಲಿರ್ಬೇಕು, ಇನ್ನೊಂದ್ ಮಾಡ್ಬೇಕು, ಅಲ್ಲಿರ್ಬೇಕು, ಇದು ಹಿಂಗಿರ್ಬೇಕು, ಬಾಲ್ಕನಿ ಹಿಂಗಿರ್ಬೇಕು, ಟೆರೇಸ್ ಹಿಂಗಿರ್ಬೇಕು, ಟೈಲ್ಸ್ ಹಿಂಗಿರ್ಬೇಕು ಅನ್ಕೊಂಡು ಎಲ್ಲ ಫುಲ್ ಎಫರ್ಟ್ಸ್ ನಿಮ್ಗಳ್ದಿರ್ತದೆ. ಬಟ್ ಅದನ್ನ ನೀವೇ ಮಾಡಕ್ಕಾಗುತ್ತಾ? ಅದಕ್ಕೆ ಆದಂತ ಕೆಲಸದವ್ರು ಇರ್ತಾರೆ, ಹೋಗಿ ಅವ್ರ ಕೈಲಿ ಮಾಡಿಸ್ತೀರಾ. ಸೊ ಎಫರ್ಟ್ಸ್ ಅನ್ನೋದು ಅಲ್ಲಿ ನಿಮ್ಮ ಒಂದು ತಲೆಯಲ್ಲಿ ಏನ್ ಕೆಲಸ ಮಾಡಿದ್ರೆ ಅದು ಕೂಡ ಎಫರ್ಟ್ಸೇ. ಸೊ ನಮ್ ಕೈಯಿಂದ ಮಾಡ್ತೀವಿ ಅಂತ ಮಾತ್ರಕ್ಕೆ ಎಫರ್ಟ್ಸ್ ಕಾಣೋದಿಲ್ಲ. ಸೊ ಏನು ಕ್ಯಾಪ್ಷನ್ ಹಾಕಿದ್ದಾರೆ, ಸೊ ಎಫರ್ಟ್ಸ್ ಮ್ಯಾಟರ್ಸ್ ಅಂತ ಹಾಕಿದಾರಲ್ಲ. ಸೊ ಆ ಎಫರ್ಟ್ಸ್ ಅಂದ್ರೆ ಏನು ಅಂತ ತಿಳಿಸ್ಕೊಡ್ಬೇಕು ಅಂತ ನಾನು ಈ ವಿಡಿಯೋ ಮಾಡ್ಬೇಕು ಅನ್ಕೊಂಡೆ. ನಾನ್ ಫಸ್ಟ್ ಆಫ್ ಆಲ್ ಹೇಳ್ತೀನಿ, ನಾನೇನು ಸ್ಯಾಮ್ ಸಮೀರ್ ಅವರ ಕಟ್ಟ ಅಭಿಮಾನಿಯಾಗಿ ನನ್ಗೆ ಅವ್ರಿಗೇನೋ ಸಪೋರ್ಟ್ ಮಾಡ್ಬೇಕು, ನಾನು ಅವ್ರದ್ದು ಅಭಿಮಾನಿಯಾಗಿ ಎಲ್ಲ ಹೇಳ್ತಿಲ್ಲ. ನಾನೊಬ್ಬ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟರ್ ಆಗಿ ಎಫರ್ಟ್ಸ್ ಬಗ್ಗೆ ಬರೀ ನೀವ್ ಅನ್ಕೊಂಡಿರೋದಲ್ಲ. ಎಫರ್ಟ್ಸ್ ಅಂದ್ರೆ ಬೇರೆ ಬೇರೆ ರೀತಿನೂ ಇರುತ್ತೆ ಅಂತ ಹೇಳೋದಕ್ಕೆ ಈ ವಿಡಿಯೋ ಮಾಡ್ತಾ ಇರೋದಷ್ಟೇ. ಸೊ ಸ್ಯಾಮ್ ಸಮೀರ್ ಅವರು ನಾನು ಏನು ಪರ್ಸನಲಿ ಪರಿಚಯ ಇಲ್ಲ. ಸೊ ಒಂದೆರಡು ಈವೆಂಟ್ ಅಲ್ಲಿ ಮುಖಾಮುಖಿ ಆಗಿರ್ಬೋದು, ಹಾಯ್ ಅಂದಿರ್ಬೋದು ಅಷ್ಟೇ. ಸೊ ಅವ್ರ ಪರವಾಗಿ ನಾನು ಮಾತಾಡ್ಬೇಕು, ಏನೋ ಅವ್ರ ಪರವಾಗಿ ನಂಗೆ ಮಾತಾಡ್ಬಿಟ್ರೆ ಏನೋ ದೊಡ್ಡದು ಇದಾಗುತ್ತೆ ಅದಾಗುತ್ತೆ ಕೆಲವರೆಲ್ಲ ಅನ್ಕೋತಾರೆ. ಪರವಾಗಿ ಮಾತಾಡ್ತಾವ, ಬಕೆಟ್ ಇಟ್ಕೋತಾವ ಹೆಂಗೆ ಅಂತ. ಸೊ ಅದು ಅನ್ಕೊಂಡ್ರೆ ನಾನೊಬ್ಬ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟರ್ ಆಗಿ ನನಗ್ ಗೊತ್ತಿರುತ್ತೆ ಎಫರ್ಟ್ಸ್ ಹಿಂಗ್ ಇರುತ್ತೆ ಅಂತ. ಸೊ ಎಫರ್ಟ್ಸ್ ಕೆಲವೊಂದೆಲ್ಲ ಕಣ್ಣಿಗೆ ಕಾಣಿಸಲ್ಲ, ಬಟ್ ಹಿಂದ್ಗಡೆ ಇರುತ್ತೆ. ನಾವೊಂದು ವ್ಲಾಗ್ ಮಾಡ್ಬೇಕು ಅಂದ್ರೆ ಅಥವಾ ಒಂದು ವಿಡಿಯೋ ಮಾಡ್ಬೇಕು ಅಂದ್ರೆ, ಇನ್ನೊಂದೇನೋ ಮಾಡ್ಬೇಕು ಅಂತಂದ್ರೆ ಒಂದಷ್ಟು ಎಫರ್ಟ್ಸ್ ಗಳಿರುತ್ತೆ. ಸೊ ಎಫರ್ಟ್ಸ್ ಅಂದ್ರೆ ಬರೀ ನಾವು ಕೈಯಿಂದ ಮಾಡ್ಬೇಕು ಅನ್ನೋದು ಮಾತ್ರ ಎಫರ್ಟ್ಸ್ ಅಲ್ಲ, ಇನ್ನು ಬೇರೆ ಬೇರೆ ರೀತಿಯಲ್ಲೂ ಎಫರ್ಟ್ಸ್ ಅನ್ನೋದು ಇರುತ್ತೆ. ಸೊ ಕಣ್ಣಿಗೆ ಕಾಣ್ದಿರೋ ಎಫರ್ಟ್ಸ್ ಗಳಿರುತ್ತೆ. ಸೊ ಅದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ನಾನು ಒಂದು ವಿಡಿಯೋ ಮಾಡ್ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಮಾಡಿದೆ ಅಷ್ಟೇ. ಇನ್ನೇನು ಯಾರಿಗೂ ಬಕೆಟ್ ಹಿಡಿಯೋಕಲ್ಲ, ಇನ್ನೊಂದಕ್ಕಲ್ಲ, ಮತ್ತೊಂದಕ್ಕಲ್ಲ. ಸೊ ಸ್ಯಾಮ್ ಸಮೀರ್ ಅವ್ರ ಬಗ್ಗೆ ತುಂಬಾ ಖುಷಿ ಇದೆ. ಅವರು ಇನ್ನೊಂದು ಯಾರು ಯೋಚನೆ ಮಾಡ್ತಾ ಇಲ್ಲ ಇಲ್ಲಿ ಅಂದ್ರೆ, ಒಬ್ಬ ಕರ್ನಾಟಕಕ್ಕೆ ಒಂದು ಗಿನ್ನಿಸ್ ರೆಕಾರ್ಡ್ ಅನ್ನ ಕನ್ನಡದ ಹುಡುಗ ಒಂದು ತಂದ್ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇಲ್ಲ. ಇಲ್ಲಿ ಬರೀ ಶೋಕಿ ದುಡ್ಡು ಅನ್ನೋದೇ ಯೋಚನೆ ಮಾಡ್ತಾ ಇದಾರೆ. ಒಂದು ಕರ್ನಾಟಕಕ್ಕೆ ಇವಾಗ ಗಿನ್ನಿಸ್ ರೆಕಾರ್ಡ್ ನಲ್ಲಿ ಒಂದು ಇವಾಗ ಏನಾದ್ರೂ ನಾವು ಅದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಇದೇನು ಪ್ರೋಸೆಸ್ ನಡೀತಾ ಇದೆಯಂತೆ. ಅದು ಇನ್ನೂ ಆಗಿದೆಯಲ್ವಾ ಗೊತ್ತಿಲ್ಲ, ಆಗುತ್ತೆ ಮೇ ಬಿ. ಇವಾಗ ನೆಕ್ಸ್ಟ್ ನೀವು ಗೂಗಲ್ ಅಲ್ಲಿ ಅಥವಾ ಇನ್ನೊಂದ್ರಲ್ಲಿ ಸರ್ಚ್ ಮಾಡಿದ್ರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಹೂಗಳನ್ನ ಬಳಸಿ ಮಾಡಿರೋ ಬೊಕ್ಕೆ ಯಾವುದು, ಎಲ್ಲಿ ಮಾಡಿದ್ದು ಅಂತಂದ್ರೆ ಅದು ನಮ್ ಕರ್ನಾಟಕ ಬೆಂಗಳೂರು ಅಂತ ಬರುತ್ತೆ. ಅದನ್ನ ತಂದ್ಕೊಟ್ಟಿದ್ ಯಾರು? ಸ್ಯಾಮ್ ಸಮೀರ್ ಅವರು. ಸೊ ಅದ್ರ ಬಗ್ಗೆ ಯಾರಿಗೂ ಯೋಚನೆ ಇಲ್ಲ. ಇಲ್ಲಿ ದುಡ್ಡು ಶೋಕಿಗೋಸ್ಕರ ಮಾತ್ರ ಮಾಡಿದ್ದು, ತೋರಿಕೆ ಪ್ರೀತಿ ಅನ್ನೋದೇ ಎಲ್ಲರೂ ಇದ್ ಮಾಡ್ತಾ ಇರೋದು. ಸೊ ಆ ಎಫರ್ಟ್ಸ್ ಗಳೆಲ್ಲ ಇಲ್ಲಿ ಕಾಣಿಸ್ತಾ ಇಲ್ಲ. ಅದನ್ನೇ ಒಂದ್ ಸ್ವಲ್ಪ ನಾನು ಹೇಳ್ಬೇಕಾಗಿತ್ತು ಕೆಲವ್ರಿಗೆಲ್ಲ. ಸೊ ಏನ್ ಹೇಳಿದ್ರು ಏನ್ ಬಿಟ್ರು ಕೆಲವ್ರಿಗೆಲ್ಲ ಏನು ಹೋಗಲ್ಲ ತಲೆಗೆ. ಅದು ಏನಿದ್ರು ಅವ್ರಿಗೆ ಈ ತರ ಒಂದು ಏನಾದ್ರು ನೆಗೆಟಿವ್ ಹುಡುಕ್ತಾರೆ ಇರ್ಬೇಕು. ಅದೇ ಒಂದು ಗಾದೆನೇ ಇದೆ, 100% ಜನರನ್ನ ಯಾರನ್ನೂ ಮೆಚ್ಚಕ್ ಆಗೋದಿಲ್ವಂತೆ ನಾವು. ಸೊ ಕೆಲವರು ಅಂತೂ ಅವ್ರ ಮೈಂಡ್ ಸೆಟ್ ಹಿಂಗೆ ಇರ್ತದೆ. ಅವ್ರು ಏನ್ ಮಾಡಿದ್ರು ದುಡ್ಡುಗೆನೆ, ಅವರು ವ್ಲಾಗ್ ಮಾಡಿದ್ರು ದುಡ್ಡುಗೆನೆ, ಇನ್ನೊಂದ್ ಮಾಡಿದ್ರು ದುಡ್ಡುಗೆನೆ, ಏನಾದಕ್ಕೂ ದುಡ್ಡುಗೆನೆ. ಅದೇ ಹೇಳ್ತೀವಲ್ವಾ, ಅದೊಂದು ಮೈಂಡ್ ಕೂತ್ಬಿಟ್ಟಿದೆ ಜನಗಳಿಗೆ. ಯೂಟ್ಯೂಬ್ ಅಲ್ಲಿ
ದುಡ್ಡು ಬರುತ್ತೆ ಅನ್ನೋದು ಗೊತ್ತು, ಬಟ್ ಯಾವ ರೀತಿ ಬರುತ್ತೆ, ಅದಕ್ಕೆ ಏನೇನ್ ಮಾಡ್ಬೇಕು ನಾವು ಅದೆಲ್ಲ ಗೊತ್ತಿಲ್ಲ. ಸೊ ಏನ್ ಅನ್ಸುತ್ತೆ ಅವ್ರಿಗೆ, ಇವರು ಇದೊಂದು ಮಾಡ್ತಾವ್ರ ದುಡ್ಡಿಗೆ, ಮತ್ತೊಂದ್ ಮಾಡ್ತಾವ್ರ ದುಡ್ಡಿಗೆ, ಇನ್ನೊಂದ್ ಮಾಡ್ತಾವ್ರ ದುಡ್ಡಿಗೆ. ಸೊ ಮಧುಗೌಡ ಅವ್ರಿಗೂ ಸುಮಾರು ಜನ ಎಲ್ಲ ಟ್ರೋಲ್ ಮಾಡ್ತಾ ಇರ್ತಾರೆ. ಸೊ ಅವ್ರು ವ್ಲಾಗ್ ಮಾಡ್ಕೊಂಡ್ ಬಂದಾಗ ಸಪೋರ್ಟ್ ಮಾಡಿದಾರು ಇದೇ ಜನಗಳು ತಾನೆ. ಸೊ ನೀವೇನ್ ಮಾಡಿ, ಫಸ್ಟ್ ಈ ವ್ಲಾಗರ್ಸ್ ಗಳಿಗೆ ಅಥವಾ ಇನ್ನೊಂದೊಬ್ಬರಿಗೆ ಸ್ಟಾಪ್ ಮಾಡೋದಲ್ಲ, ಜನಗಳನ್ನ ಸ್ಟಾಪ್ ಮಾಡಿ ನಿಮ್ ಕೈಲಿ ತಾಕತ್ತಿದ್ರೆ. ಜನಗಳು ಅವ್ರ ವ್ಲಾಗ್ಸ್ ಗಳನ್ನ ನೋಡಬಾರ್ದು, ಆತರ ನೀವು ಸ್ಟಾಪ್ ಮಾಡಿ, ಆಟೋಮೆಟಿಕ್ಲಿ ನಿಂತೋಗುತ್ತೆ ಅಲ್ವಾ. ನೋಡೋದ್ರಿಂದ ತಾನೇ ನಾವು ಮಾಡ್ತಿರೋದು. ನೋಡಿಲ್ಲ ಅಂದ್ರೆ ಯಾರು ಮಾಡ್ತಾರೆ? ವ್ಲಾಗ್ಸ್ ಆಗ್ಲಿ, ವಿಡಿಯೋಸ್ ಗಳಾಗ್ಲಿ, ಕಂಟೆಂಟ್ ಕ್ರಿಯೇಷನ್ ಆಗ್ಲಿ ಯಾರು ಮಾಡ್ತಾರೆ? ಅದು ನೀವು ಎಲ್ಲಿ ಸ್ಟಾಪ್ ಮಾಡ್ಬೇಕು ಅಲ್ಲಿ ಮಾಡ್ತಾ ಇಲ್ಲ. ಸುಮ್ನೆ ವ್ಲಾಗರ್ಸ್ ಮೇಲೆ ಹಂಗ್ ಮಾಡ್ತಾರೆ, ಹಿಂಗ್ ಮಾಡ್ತಾರೆ, ಎದಿ ತೋರಿಸ್ತಾರೆ, ಕೂತಿ ತೋರಿಸ್ತಾರೆ, ಅದು ಏನ್ ಮಾಡಿದ್ರು ಅಷ್ಟೇ ಹೇಳಕ್ ಆಗೋದಿಲ್ಲ. ಸೊ ನನಗಂತೂ ಒಬ್ಬ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟರ್ ಆಗಿ ಸ್ಯಾಮ್ ಸಮೀರ್ ಅವರು ಒಂದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮುಖಾಂತರ ನಮ್ ಕನ್ನಡಕ್ಕೆ ಒಂದು ಹೆಸರು ತಂದ್ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಖುಷಿ ಇದೆ. ಸೊ ಇನ್ನು ಮುಂದೆ ಬೇರೆ ಬೇರೆ ತರ ಮಾಡ್ಲಿ ಅವರು. ಸೊ ಅದಕ್ಕೆ ನಮ್ ಕೈಲಿ ಏನಾಗುತ್ತೆ ಅದನ್ನ ಸಪೋರ್ಟ್ ಮಾಡ್ತೀವಿ. ಇನ್ನು ಮುಂದೆ ಅವರು ಒಳ್ಳೆ ರೀತಿಯಲ್ಲಿ ಬೆಳೀಲಿ. ಕನ್ನಡದ ಹೆಸರನ್ನ ಅವ್ರು ಇನ್ನೂ ಎತ್ತರಕ್ಕೆ ಬೆಳೀಲಿ. ಒಬ್ಬ ಕನ್ನಡದಲ್ಲಿ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ, ವ್ಲಾಗ್ಸ್ ಮಾಡ್ತಾ ಒಂದು ಒಳ್ಳೆ ಹೆಸರು ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ನಮ್ಗೆ ಖುಷಿ ಇದೆ. ಸೊ ನಾವು ಕೂಡ ಆ ಒಂದು ಕಮ್ಯುನಿಟಿಲಿ ಇರೋದ್ರಿಂದ ಅದ್ರ ಹಿಂದ್ಗಡೆ ಏನೇನ್ ಕಷ್ಟಗಳಿದೆ, ಅದು ಯಾವ್ಯಾವ ರೀತಿ ಆಗುತ್ತೆ ಅನ್ನೋದು ನಮ್ಗೊಂದಷ್ಟು ಗೊತ್ತು. ಸೊ ಹಂಗಾಗಿ ನಾನು ಇದನ್ನ ಕ್ಲಾರಿಫೈ ಮಾಡ್ಬೇಕು ಅನ್ಕೊಂಡಿದ್ದೆ. ಸೊ ಎಫರ್ಟ್ಸ್ ಅಂದ್ರೆ ಕೇವಲ ಕೈಯಿಂದ ಮಾಡೋದಲ್ಲ, ಬೇರೆ ಬೇರೆ ರೀತಿನೂ ಇರುತ್ತೆ ಎಫರ್ಟ್ಸ್. ಸೊ ನಾನು ಬೆಸ್ಟ್ ಎಕ್ಸಾಂಪಲ್ ಕೊಟ್ಟೆ, ನೀವು ಮನೆ ಕಟ್ಸಿ ಬೇರೆಯವ್ರು ಬಂದ್ಬಿಟ್ಟು ಇವ್ರದೇನಿಲ್ಲ ಬರೀ ಗಾರೆ ಕೆಲಸವ್ರು ಕಟ್ಟಿರೋದು ಅಂದ್ರೆ ಹೆಂಗಿರುತ್ತೆ, ಹಂಗೇನೆ ಇದೆಲ್ಲ ಆಗೋದು. ಸೊ ನಾವು ಕೈಯಿಂದ ಮಾಡಿಲ್ಲ ಅಂದ್ ಮಾತ್ರಕ್ಕೆ ನಮ್ ಎಫರ್ಟ್ಸ್ ಇಲ್ಲ ಅಂತಲ್ಲ. ಸೊ ಎಫರ್ಟ್ಸ್ ಮ್ಯಾಟರ್ಸ್ ಹೌದು, ಬಟ್ ಯಾವ ರೀತಿ ಎಫರ್ಟ್ಸ್ ಗಳಿದೆ ಅನ್ನೋದನ್ನ ಥಿಂಕ್ ಮಾಡಿ ನೀವು. ಜನ ಯಾರೋ ಅದು ಆ ವಿಡಿಯೋ ಹಾಕಿದಾರಲ್ಲ ಹುಡುಗಿ ಕಿಟ್ಟಿ ಪಾಂಡಾ ಅನ್ನೋರು, ಮತ್ತೆ ಅದಕ್ಕೆ ಒಂದಷ್ಟು ಜನ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಕಾಮೆಂಟ್ ಮಾಡಿರೋರು. ಸೊ ಎಫರ್ಟ್ಸ್ ಗಳು ಯಾವ ರೀತಿ ಇರ್ಬೇಕು, ಯಾವ ರೀತಿ ಇರುತ್ತೆ ಅನ್ನೋದನ್ನ ನೀವು ಥಿಂಕ್ ಮಾಡಿ ಅಷ್ಟೇ. ಇದೊಂದು ಹೇಳೋಕೆ ಮೂಲಕ ನಾನು ಈ ಒಂದು ವಿಡಿಯೋನ ಮುಗಿಸ್ತಾ ಇದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇಷ್ಟ ಆದವರು, ಯಾರ್ಯಾರಿಗೆ ಇಷ್ಟ ಆಗುತ್ತೆ ಅಂತವ್ರು ಸಪೋರ್ಟ್ ಮಾಡಿ. ಇಷ್ಟ ಆಗಿಲ್ಲ ಅಂದ್ರೆ ದಯವಿಟ್ಟು ಸ್ಕಿಪ್ ಮಾಡಿ, ಅನ್ಸಬ್ಸ್ಕ್ರೈಬ್ ಮಾಡಿ ಅಥವಾ ಬ್ಲಾಕ್ ಮಾಡಿ. ಏನೋ ಸೋಷಿಯಲ್ ಮೀಡಿಯಾದವರೇ ಆಪ್ಷನ್ ಕೊಟ್ಟಿದ್ದಾರೆ, ನಿಮ್ಗೆ ಇಷ್ಟ ಆಗಿಲ್ವಾ ಬ್ಲಾಕ್ ಮಾಡ್ಬಿಡಿ ಅಂತ. ಸೊ ನಿಮ್ಗೆ ಅವ್ರ ವಿಡಿಯೋಗಳೇ ಬರೋದಿಲ್ಲ, ಸುಮ್ನೆ ನಿಮ್ ಅನಾವಶ್ಯಕವಾಗಿ ಕಾಮೆಂಟ್ ಮಾಡೋದು ಇಲ್ಲ. ನಿಮ್ಗೆ ಯಾರು ಇಷ್ಟ ಆಗುತ್ತೆ ಅವ್ರನ್ನ ನೋಡಿ. ಯಾರನ್ನ ಇಲ್ಲಿ ಫೋರ್ಸ್ ಮಾಡ್ತಾ ಇಲ್ಲ ಬಂದು ನಮ್ ವಿಡಿಯೋಸ್ ನೋಡಿ ಅಂತ. ನಿಮಗಾಗಿ ಅವ್ರಿಗೆ ಇಷ್ಟ ಆದ್ರೇನೆ ನೋಡೋದು. ನಾನು ಅಷ್ಟೇ ಇವಾಗ ಎಲ್ಲಾ ವಿಡಿಯೋಸ್ಗಳನ್ನು ನೋಡೋದಿಲ್ಲ. ನಾನು ಕೂಡ ಕಂಟೆಂಟ್ ಕ್ರಿಯೇಟರ್ ಆಗಿರೋದ್ರಿಂದ ಕೆಲವೊಂದಷ್ಟು ವಿಡಿಯೋಸ್ ಗಳನ್ನ ನೋಡಕ್ ಆಗೋದಿಲ್ಲ, ಮತ್ತೊಂದ್ ಮಾಡಕ್ ಆಗೋದಿಲ್ಲ. ಯಾವ್ದು ಇಷ್ಟ ಆಗಲ್ವೋ ಅದು ನಾನು ಬ್ಲಾಕ್ ಮಾಡ್ತೀನಿ, ಹೋಗ್ಬಿಟ್ಟು ಕಾಮೆಂಟ್ ಮಾಡಲ್ಲ ಯಾರಿಗೂನು. ಯಾರೊಬ್ರಿಗೂ ಇದುವರೆಗೂ ನಾನು ಕಾಮೆಂಟ್ ಕೂಡ ಮಾಡಿಲ್ಲ. ನಂಗೆ ಇಷ್ಟ ಆಗಿಲ್ವಾ ಬ್ಲಾಕ್ ಮಾಡ್ಬಿಟ್ಟು ಬರ್ತಾ ಇರ್ತೀನಿ. ಅದು ಅವ್ರವ್ರ ಇಷ್ಟ. ಅವ್ರ ಪ್ರಕಾರ ಸರಿ ಇರ್ಬೋದು, ನನ್ನ ಪ್ರಕಾರ ತಪ್ಪಿರ್ಬೋದು. ಅದಕ್ಕೆ ನಾನೇನ್ ಮಾಡಕ್ಕಾಗುತ್ತೆ ಅಲ್ವಾ, ಅವ್ರೇನ್ ಮಾಡಕ್ಕಾಗುತ್ತೆ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಗೈಸ್.